ಜಾರಿಯಾಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡಿಸೆಂಬರ್ 1ನೇ ತಾರೀಕಿಂದ ಕರ್ನಾಟಕದಲ್ಲೂ ಇಂಪ್ಲಿಮೆಂಟ್ ಆಗಿದೆ. ಸೊ ಇದರಿಂದ ಏನೇನು ಚೇಂಜಸ್ ಬರುತ್ತೆ, ನೀವು ಬಾಡಿಗೆದಾರಾಗಿದ್ದರೆ ಏನು, ಓನರ್ ಆಗಿದ್ರೆ ಏನು ನೋಡೋಣ. ಸೊ ನಂಬರ್ 1, ಇನ್ಮೇಲಿಂದ ಅಡ್ವಾನ್ಸ್ ರೆಂಟು ನಿಮ್ಗೆ ಎಷ್ಟು ಬಾಡಿಗೆ ಇರುತ್ತೆ ಅದಕ್ಕೆ 2 ತಿಂಗಳಷ್ಟು ಅದ್ರ ಮೇಲ್ಪಟ್ಟು ತೊಗೊಳಂಗಿಲ್ಲ. ಸೊ ನಿಮ್ಮ ಬಾಡಿಗೆ 25,000 ಆದರೆ 2 ತಿಂಗಳಿಗೆ ಎಷ್ಟು 50,000. ಸೊ 50,000 ಮೇಲೆ ಅಡ್ವಾನ್ಸ್ ತೊಗೊಳಂಗಿಲ್ಲ. ದಿಸ್ ಇಸ್ ದ ನ್ಯೂ ರೂಲ್. ಸೊ ಇದೇ ತುಂಬ ಕಡೆ ಪ್ರಚಾರ ಆಗಿರೋದು, ಇದರದ್ದು ತುಂಬ ಡಿಸ್ಕಷನ್ ನಡೀತಾ ಇರೋದು. ಎರಡನೇದು, ಕಂಪಲ್ಸರಿ ಪೊಲೀಸ್ ವೆರಿಫಿಕೇಷನ್. ಸೊ ನೀವು ಬಾಡಿಗೆದವರಾಗಿದ್ದರೆ, ಹೊಸ ಮನೆಗೆ ಹೋಗ್ತಾ ಇದ್ದರೆ ಪೊಲೀಸ್ ವೆರಿಫಿಕೇಷನ್ ಕಂಪಲ್ಸರಿ ಇರುತ್ತೆ. ಇದು ಓನರ್ ಮಾಡೋ ಅಂಥದ್ದು, ಓನರ್ ಇನಿಷಿಯೇಟ್ ಮಾಡೋದು, ಪೊಲೀಸ್ ಅವ್ರು ಹೇಳೋದು, ಟೆನೆಂಟ್ ಅವರು ಕರೆಕ್ಟ್ ಡಾಕ್ಯುಮೆಂಟ್ ಕೊಟ್ಟು ಪೊಲೀಸ್ ಅವ್ರಿಗೆ ಸೊ ನಾನು ನೋಡಪ್ಪ ಹಿಂಗಿದ್ದೀನಿ ಅಂದ್ಬಿಟ್ಟು ಹೇಳೋವಂಥದ್ದು. ಇದು ಮೂರನೇದು, ಬಾಡಿಗೆ 1 ವರ್ಷದವರೆಗೂ ಇನ್ಕ್ರೀಸ್ ಮಾಡೋಂಗಿಲ್ಲ, ಜಾಸ್ತಿ ಮಾಡೋಂಗಿಲ್ಲ. ಆ್ಯಂಡ್ ಅಕಸ್ಮಾತ್ ನಿಮ್ಗೇನ ಖಾಲಿ ಮಾಡು ಅಂದ್ಬಿಟ್ಟು ಓನರ್ ಏನನ್ನ ಹೇಳಿದ್ರೆ 90 ದಿನ ಕಂಪಲ್ಸರಿ ಟೈಮ್ ಕೊಡಬೇಕು, ಆಮೇಲೆ ನೀವು ಖಾಲಿ ಮಾಡಬೇಕಂದ್ರೆ ಬರುತ್ತೆ. ಸೊ ಇದರಿಂದ ಇಷ್ಟೆಲ್ಲ ನೋಡಿದ್ರೆ ಏನು ಅಡ್ವಾಂಟೇಜು, ಟೆನೆಂಟ್ಗೆ ಭಾಳ ಅಡ್ವಾಂಟೇಜ್ ಇದೆ. ಒಂದು ಬಾಡಿಗೆ ಯಾರು ಬರ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಇದೆ. ಓನರ್ಗೆ, ಲ್ಯಾಂಡ್ ಲಾರ್ಡ್ಗೆ ಏನಾದ್ರು ಅಡ್ವಾಂಟೇಜ್ ಇದೆಯಾ? ಸೊ ಲ್ಯಾಂಡ್ ಲಾರ್ಡ್ಗೆ ಏನು ಅಡ್ವಾಂಟೇಜ್ ಅಂದರೆ, ಒಂದು ಕಂಪಲ್ಸರಿ ಇನ್ಮೇಲಿಂದ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ಏನೇ ಬಾಡಿಗೆ ಅದು ಡೀಲ್ ಆದರೆ, ಬಾಡಿಗೆ ಅಗ್ರಿಮೆಂಟ್ ಆದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗುತ್ತೆ. ಇದರಿಂದ ಟೆನೆಂಟನ್ನು ಖಾಲಿ ಮಾಡ್ತಾ ಇಲ್ಲ ಈ ಥರ ಇದ್ದರೆ ಅವ್ರಿಗೆ ಖಾಲಿ ಮಾಡಿಸೋದಕ್ಕೆ ಭಾಳ ಈಸಿಯಾಗಿ ಲೀಗಲ್ ಡಿಸ್ಪ್ಯೂಟ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಎರಡನೇದು, ಯಾವುದೇ ಕೇಸ್ ಅಕಸ್ಮಾತ್ ಕೋರ್ಟ್ಗೆ ನಾವು ಹೋದರೆ ಒಂದು ಸಪ್ರೇಟ್ ಕೋರ್ಟ್ ಬರುತ್ತೆ, ರೆಂಟ್ ಕೋರ್ಟ್ ಅಂದ್ಬಿಟ್ಟು ಬರುತ್ತೆ. ಇವರು ವಿತಿನ್ 60 days 2 ತಿಂಗಳೊಳಗಡೆ ಈ ಕೇಸ್ನ ಸಾಲ್ವ್ ಮಾಡಲೇಬೇಕು. ಇದೇ ಹೊಸ ರೂಲ್ಸ್. ಸೊ ಓನರ್ಗೂ ಒಳ್ಳೆಯದು, ಬಾಡಿಗೆ ಅವ್ರಿಗೂ ಒಳ್ಳೆಯದು. ಅಕಸ್ಮಾತ್ ಓನರ್ ಹೇಳ್ಬೋದು, ಏನಪ್ಪ ನಾನು ಇಷ್ಟೊಂದು ದುಡ್ಡು ಹಾಕಿ ಬರೀ 2 ತಿಂಗಳು ಅಡ್ವಾನ್ಸ್ ತೊಗೊಬೇಕಾ, ನನ್ನ ದುಡ್ಡೆಲ್ಲ ಅಷ್ಟಕ್ಕಾಗ್ಬಿಡೋದು ಅಂದ್ಬಿಟ್ಟು ಏನೋ ಇದ್ದರೆ ನೀವು ಬಾಡಿಗೆ ಕೊಡಲೇಬೇಡಿ, ಲೀಸ್ ಕೊಡಿ. ರೈಟ್, ಯು ಕ್ಯಾನ್ ಗಿವ್ ಲೀಸ್ ಆ್ಯಂಡ್ ಮೇಕ್ ಮನಿ. ಸೊ ಇಟ್ಸ್ ಫೇರ್ ಫಾರ್ ಎವರಿ ಒನ್, ಎಲ್ಲರಿಗೂ ಒಳ್ಳೆಯದು. TDS 20,000 ಇತ್ತು, ಇವತ್ತು 50,000 TDS ಇಲ್ಲ. ಅಂದರೆ 2.4 lakh per annum ಇತ್ತು, ಇವಾಗ 6 lakhs ಇದೆ. ಸೊ ದಟ್ಸ್ ಎ ಬಿಗ್ ಅಡ್ವಾಂಟೇಜ್. ಆ್ಯಂಡ್ ಆಫ್ ಕೋರ್ಸ್ ಜ್ಞಾಪಕ ಇರಲಿ, ಇವಾಗಿಂದ ಓನರು ಟೆನೆಂಟ್ ಮನೆಗೆ ಹೋಗಬೇಕಾದ್ರೆ 24 hours ನೋಟಿಸ್ ಕೊಟ್ಬಿಟ್ಟು ಹೋಗಬೇಕು. ಸೊ ವಾಟ್ಸ್ಆ್ಯಪ್ ಮೂಲಕ ಥರ ಆನ್ಲೈನಲ್ಲಿ ಆರ್ ಬೈ ಓರಲ್ ಆರ್ ಬೈ ಕಾಲಿಂಗ್ ಯು ಕ್ಯಾನ್ ಡೂ ದಿಸ್. ಬಟ್ 24 hours ನೋಟಿಸ್ ಕೊಡೋಕೆ ಯಾವಾಗ ಬೇಕಾದರೆ ಅವಾಗ ಹೋಗಂಗಿಲ್ಲ. ಓನರ್ ನೀವೇ ಇರ್ಬೋದು, ಬಟ್ ಟೆನೆಂಟ್ ಮನೆಗೆ, ಬಾಡಿಗೆದವ್ರ ಮನೆಗೆ ಯಾವಾಗಂದರೆ ಅವು ಹೋಗಂಗಿಲ್ಲ. ಆ್ಯಂಡ್ ಆಫ್ಕೋರ್ಸ್ ಇನ್ನೊಂದು ಹೊಸ ರೂಲ್ ಏನಿದೆ ಇದರಲ್ಲಿ, ರಿಪೇರಿಗಳು ಬಂದಾಗ ಓನರೇ ಮಾಡಿಸ್ಬೇಕು. ಸೊ ಈ ಗೀಸರ್ ಹಾಳಾಯಿತು, ಪೈಪ್ ಹಾಳಾಯಿತು, ವೈರಿಂಗ್ ಹೋಯಿತು, ಅದೆಲ್ಲ ಓನರೇ ಮಾಡಿಸ್ಬೇಕು. ಅಫ್ಕೋರ್ಸ್ ಮೊದಲು ಓನರ್ ಇದ್ದಿದ್ದು ಸಮ್ಟೈಮ್ಸ್ ಬಾಡಿಗೆ ಅವರು ಮಾಡಿಬಿಡ್ತಾಯಿದ್ರು, ಆರ್ ಮೇ ಬಿ ಐ ಡೋಂಟ್ ನೋ ವಾಟ್ ಇಟ್ ವಾಸ್. ಬಟ್ ಇನ್ಮೇಲಿಂದ ರೆಂಟ್ ಏನು ಇನ್ಕಮ್ ಬರುತ್ತೆ ಓನರ್ಗೆ, ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ವಿಚ್ ಈಸ್ ಎ ವೆರಿ ಗುಡ್ ಒನ್. ಅದು ನಿಮಗೆ ಹೆಲ್ಪ್ ಆಗುತ್ತೆ ಟ್ಯಾಕ್ಸೇಷನ್ಗೆ. ದೀಸ್ ಆರ್ ದ ಗುಡ್ ಥಿಂಗ್ಸ್ ಫಾರ್ ದ ಓನರ್. ಸೊ ಓವರ್ ಆಲ್ ಇಟ್ಸ್ ಎ ಬ್ಯಾಲೆನ್ಸ್ ಅಂದ್ಬಿಟ್ಟು ಹೇಳ್ಬೋದು, ಸ್ವಲ್ಪ ಟಿಲ್ಟೆಡ್ ಟುವರ್ಡ್ಸ್ ಬಾಡಿಗೆದವರು, ಬಟ್ ಇಟ್ಸ್ ಎ ಗುಡ್ ಒನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅಫ್ಕೋರ್ಸ್ ನಾನು ಮಾಡ್ಕೊಂಡ್ಬಿಟ್ಟು ಹೇಳೋದಕ್ಕೆ, ಇದು ಇನ್ನೂ ಜಾರಿಗೆ ಬಂದಿಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಟ್ಟಿರೋ ಅಂಥ ರೂಲ್ಸ್, ಹಿಂಗೆ ಮಾಡಿ ಅಂದ್ಬಿಟ್ಟು ಮಾಡಲ್ ಟೆನೆನ್ಸಿ ಆ್ಯಕ್ಟು. ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳ್ಬೋದು ಹಿಂಗೆ ಮಾಡಿ ಅಂದ್ಬಿಟ್ಟು. ಇಟ್ಸ್ ಅಪ್ ಟು ದ ಸ್ಟೇಟ್ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್. ಸೊ ಕರ್ನಾಟಕದವ್ರು ಮಾಡ್ತೀನಿ ಅಂದ್ಬಿಟ್ಟು ಹೇಳ್ತಿದ್ದಾರೆ, ಗೌರ್ಮೆಂಟ್ ಎಸ್ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ವೆದರ್ ದೇ ವಿಲ್ ಇಂಪ್ಲಿಮೆಂಟ್ ಆರ್ ನಾಟ್ ವಿ ಡೋಂಟ್ ನೋ. ಯಾವಾಗಿಂದ ಇಂಪ್ಲಿಮೆಂಟ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಈ ರೂಲ್ ಜಲ್ದಿ ಜಾರಿಗೆ ಬರೋ ಚಾನ್ಸ್ ಇದೆ. ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ಏನಾದ್ರು ಡೀಟೇಲ್ ಬೇಕಾದ್ರೆ ಅಫ್ಕೋರ್ಸ್ ನಿಮ್ಮ ಲಾಯರ್ ಯಾರಿದ್ದಾರೆ, ಲೀಗಲ್ ಅಸೋಸಿಯೇಟ್ಸ್ ಅವ್ರು ಕೇಳಿ, ಆ್ಯಕ್ಟ್ ಅಕಾರ್ಡಿಂಗ್ಲಿ. ಥ್ಯಾಂಕ್ ಯು ವೆರಿ ಮಚ್.